ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಭಾರತ ಕಮ್ಯುನಿಸ್ಟ್ ಪಕ್ಷ ಗುಡಿಬಂಡೆ ತಾಲೂಕು ಸಮಿತಿ ವತಿಯಿಂದ ಧರಣಿ ಮಾಡಲಾಯಿತು. ಅರ್ಹ ಬಡ ರೈತ ಕೂಲಿ ಕಾರ್ಮಿಕರಿಗೆ ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ ಅನ್ನು ಎಪಿಎಲ್ಗೆ ಪರಿವರ್ತಿಸಿರುವುದನ್ನು ವಿರೋಧಿಸಿ ಆಹಾರ ಇಲಾಖೆಯ ಬಡ ಕುಟುಂಬಗಳ ವಿರೋಧಿ ಮಾನದಂಡನೆಗಳನ್ನು ವಿರೋಧಿಸಿ ಈಗಾಗಲೇ ರದ್ದಾಗಿರುವ ಬಿಪಿಎಲ್ ಕಾರ್ಡುಗಳನ್ನು ಪುನರ್ ಪರಿಶೀಲನೆ ಮಾಡಿ ಅರ್ಹ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ಗಳನ್ನು ನೀಡಬೇಕೆಂದು ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು, ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಬಿ ಜಯರಾಮ್ ರೆಡ್ಡಿ, ತಾಲೂಕು ಸಮಿತಿ ಸದಸ್ಯರಾದ ಜಿಎಚ್ ರಾಜಪ್ಪ, ಎಂಎ ಆದಿನಾರಾಯಣ್, ಜಿ ಲಕ್ಷ್ಮೀನಾರಾಯಣ್, ಚಂಡೂರು ರಾಜಪ್ಪ, ಆರ್ ಗುಪ್ತಾ, ಶಿವಪ್ಪ, ಆದಿನಾರಾಯಣಸ್ವಾಮಿ, ಗಂಗರಾಜು, ರಮಣ, ಶ್ರೀನಿವಾಸ್, ಎಂ ನರೇಗಸಿನಪ್ಪ, ರಾಮಕೃಷ್ಣ, ಸೋಮಶೇಖರ ರೆಡ್ಡಿ, ಪುರುಷೋತ್ತಮ್, ರಾಮಮೂರ್ತಿ ಇನ್ನೂ ಹಲವಾರು ಪಕ್ಷದ ಮುಖಂಡರು ಭಾಗವಹಿಸಿದ್ರು. ಬಿಪಿಎಲ್ ಕಾರ್ಡ್ ಅನ್ನು ತೆಗಿತೀವಿ. ನಮ್ಗೇನು ಅಕ್ಕಿಗೋಸ್ಕರ ಬಿಪಿಎಲ್ ಕಾರ್ಡ್ ಕೇಳ್ತಾ ಇಲ್ಲ. ಪ್ರತಿಯೊಂದು ಹಾಸ್ಪಿಟ್ಲ್ ಕೇಳ್ತಾ ಇದ್ದಾರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಪ್ರತಿಯೊಂದು ಏನು ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಕೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ನರೇಂದ್ರ ಸಿ, ಎಂಪವರ್ ನ್ಯೂಸ್, ಬಾಗೇಪಲ್ಲಿ.